ಜಗದೀಶ್ ಸೇರ್ಪಡೆಯಾಗಿದ್ದಾರೆ ಬರ್ತಾರ. ನಮ್ಮ ಕೂಡ ಈ ವಿಷಯ ಇರುವುದು ಚರ್ಚೆ ಆಯಿತು ಮತ್ತು ಇದೊಂದು ಅತ್ಯಂತ ಕೇಕಸ್ಕರ ವಿಚಾರ. ಯಾಕಂದ್ರೆ ಶೆಟ್ಟರ್ ಅವ್ರಿಗೆ ಚುನಾವಣೆಯಲ್ಲಿ ಬಿಜೆಪಿಯವರು ಅವರ ಮತಕ್ಷೇತ್ರದಲ್ಲಿ ಪಕ್ಷವನ್ನು ಕಟ್ಟಿ ನಡೆಸಿದಾಗಲೂ ಕೂಡ ಅವ್ರಿಗೆ ಕೇವಲ ಒಂದು ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ. ಅವರು ಹಾಲಿ ಶಾಸಕರಿದ್ರು ಕೂಡ ಅವರಿಗೆ ಟಿಕೆಟ್ ಅನ್ನು ನಿರಾಕರಿಸಿದ್ರು. ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬರಮಾಡಿಕೊಂಡು ಅವ್ರಿಗೆ ನಾವು ಟಿಕೆಟ್ ಅನ್ನು ಕೊಟ್ಟಿದ್ವಿ. ಚುನಾವಣೆಯಲ್ಲಿ ಅವರು ಪರಾಭವಗೊಂಡು ಅದೊಂದು ಬೇರೆ ವಿಚಾರ. ಅದಾಗಿಯೂ ಕೂಡ ಅವ್ರನ್ನ ನಾವು ವಿಧಾನ ಪರಿಷತ್ನ ಸದಸ್ಯರಾಗಿ ಮಾಡಿದ್ದೀವಿ ಮತ್ತು ಅವ್ರಿಗೆ ಅವರ ಅಭಿಪ್ರಾಯಗಳನ್ನ ಎಲ್ಲಾ ಪಕ್ಷದಲ್ಲಿ ಕೂಡ ಅವ್ರಿಗೆ ನಾವು ಗೌರವಿಸುವಂತ ಕೆಲಸವನ್ನು ಮಾಡಿದ್ದೀವಿ. ಮುಂದೆ ಪಾರ್ಲಿಮೆಂಟ್ ಚುನಾವಣೆ ನಂತರ ಅವ್ರಿಗೆ ಒಳ್ಳೆ ಭವಿಷ್ಯ ಇತ್ತು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಅದಾಗಿನೂ ಕೂಡ ಯಾಕೆ ಎಷ್ಟು ತರಾತರ ಇಲ್ಲಿ ಯಾಕಂದ್ರೆ ಅವರೊಬ್ಬರು ಹಿರಿಯರು ಅವರು ಇದೇ ಮಾತನಾಡಕ್ಕೆ ಬರೋದು. ಅವರು ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ಇಷ್ಟು ತರಾತುರಲ್ಲಿ ಆತುರದಲ್ಲಿ ಅವರು ಯಾಕೆ ನಿರ್ಧಾರ ತೆಗೆದುಕೊಂಡ್ರು, ಅವ್ರ ಮೇಲೆ ಏನು ಒತ್ತಡ ಇತ್ತು ಅಥವಾ ಅವ್ರಿಗೇನು ಆಮಿಷಗಳನ್ನ ಒಡ್ಡಿದಾರ ನಾವು ನಿಂತಿವಿ. ಒಂದ್ ವೇಳೆ ಆಮಿಷಗಳೇನಾದ್ರೂ ಇದ್ರೆ ಬಹುಶಃ ಅವರ ಮಟ್ಟಕ್ಕೆ ಅವ್ರು ಬೆಳೆದಿರುವಂತ ಮಟ್ಟಕ್ಕೆ ದಿವಸ ಈ ರೀತಿ ತರಾತುರಿ ನಿರ್ಣಯ ತಗೊಳ್ಳುವಂತದ್ದು ಬಹಳ ನಿರ್ದಿಷ್ಟಕರ ಮಾತ್ರ ನಾನು ಹೇಳಕ್ಕೆ ಬಯಸ್ತೇನೆ. ಈಗ ನಾವು ಕೂಡ ಏನು ಏನ್ ಹೇಳ್ತಾರೆ ನೋಡೋ ಅಂತೇಳಿ ಏನು ಅವ್ರ ಕಾರಣ ಕೊಡ್ಬೇಕಾಗತ್ತಲ್ಲ. ಏನ್ ಕಾರಣ ಕೊಡ್ತಾರೆ, ನಾವು ಯಾಕೆ ವಾಪಸ್ ಮತ್ತೆ ಬಿಜೆಪಿ ಯಾಕಂದ್ರೆ ಬಂದಾಗ ನಾವು ಟಿಕೆಟ್ ಕೊಟ್ಟಿದ್ದೀವಿ. ಅವ್ರ ಸೋತಾಗ ನಾವು ವಿಧಾನ ಪರಿಷತ್ ಸದಸ್ಯರ ಮಾಡಿ ಅವ್ರು ಗೌರವಿಸಿದ್ವಿ. ನೀವು ಕೂಡ ಮಾತುಕತೆ ಮಾಡಿದ್ರಿ, ಎಲ್ಲೊಂದ್ ಕಡೆ ಬ್ರಹ್ಮನಿರ್ಸ ಇದ್ರಿ. ನೀವು ಪ್ರಮುಖ ಪಾತ್ರವನ್ನು ಜಗದೀಶ್ ಶೆಟ್ಟರ್ ಅವರನ್ನ ಕಾಂಗ್ರೆಸ್ಗೆ ಕರ್ಕೊಂಡ್ ಬರುವಂತ ನಿಟ್ಟಿನಲ್ಲಿ ಈಗ ಅವರು ನೀವು ಇದನ್ನು ನಿರೀಕ್ಷೆ ಮಾಡಿದ್ರೆ ಈ ರೀತಿ ಆಗುತ್ತೆ ಅಂತ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ. ಮಾಧ್ಯಮದಲ್ಲಿ ನೋಡುವಾಗ ನಾವು ಈ ರೀತಿ ನಿಜವಾಗಿ ಇರ್ಬೋದು ಅಂತ ಕೂಡ ನಾನು ಅಂದ್ಕೊಂಡಿಲ್ಲ. ಮತ್ತೆ ಅವ್ರು ನಾನೆಲ್ಲ ಈ ಮಾಧ್ಯಮದ ವರದಿಗಳ ಮೇಲೆ ಅವರಿಗೆ ನಾನು ಕೇಳಕ್ಕೂ ಹೋಗಿಲ್ಲ. ಯಾಕಂದ್ರೆ ತಪ್ಪಾಗುತ್ತೆ. ಅವ್ರು ಸಿಗರೇಟ್ಗೆ ಅವರು ಮಾಜಿ ಮುಖ್ಯಮಂತ್ರಿಗಳು ಏನಪ್ಪಾ ನೀವೇಂದ್ರೆ ಇಲ್ಲಿ ಬರೋ ಮಾಧ್ಯಮದ ವರದಿ ಕೇಳಿ ನನಗೆ ಈ ಪ್ರಶ್ನೆ ಕೇಳಿದಾರ ಅಂತೇಳಿ ಕೇಳಿದಾರ ಮತ್ತೆ ನಾನು ಅದರಲ್ಲಿ ಮಾತಾಡ್ಸಿಲ್ಲ. ಮತ್ತೆ ಈಗ ಏನು ಅವರು ಈ ನಿರ್ಣಯ ತಗೊಳ್ಳೋದು ಅವರು ಕೂಡ ನಮ್ಮನ್ನ ಏನು ಸಂಪರ್ಕ ಮಾಡಿಲ್ಲ, ಇದು ಸಹ ಮಾತನಾಡಿಲ್ಲ. ನೋಡೋಣ ಈಗ ಇನಿಷಿಯಲ್ ರಿಯಾಕ್ಷನ್ ಕಾದ್ ನೋಡೋಣ ಏನು ಅವ್ರು ಏನು ಉತ್ತರ ಕೊಡ್ತಾರೆ. ಒಟ್ಟಾರೆ ಈ ಆತುರ ನಿರ್ಧಾರ ಆಗ್ಬಾರ್ದಿತ್ತು. ಅವರ ಒಂದು ಘನತೆಗೆ ಅವರವರ ಮಟ್ಟಕ್ಕೆ ಇದು ಬಹುಶಃ ಸರಿಯಾದದ್ದಲ್ಲ. ಜನ ಇದನ್ನ ಬೇರೆ ಅರ್ಥದಲ್ಲಿ ತುತ್ಸೋದನ್ನು ಭಾವಿಸ್ತಾರೆ. ಏನಪ್ಪ ಇವರು ಅಧಿಕಾರಕ್ಕೋಸ್ಕರ ಆಗಿ ಟಿಕೆಟ್ ಬಂದ್ರು, ಎಲೆಕ್ಷನ್ ಮಾಡಿದ್ರು, ಹೋದ್ರು, ಮತ್ತೆ ಅಲ್ಲೇನೋ ಒಂದಷ್ಟು ಗೊತ್ತು ಆಮಿಷ ಹೊಡೆದಾರ ಹೋದ್ರು. ಅವರ ಒಂದು ಘನತೆಗೆ ಅವರಿಗೆ ಇದು ಹಿನ್ನಡೆ ಆಗ್ತದೆ ನೋಡಿ. ಈಗ ಇದರಲ್ಲಿ ಲಿಂಗಾಯತು ಇದೊಂದು ಹಾಕಬಾರ್ದು. ಈಗ ನೋಡಿ, ಈಗ ಜಗದೀಶ್ ಶೆಟ್ಟರ್ ಅವ್ರಿಗೆ ಅನ್ಯಾಯ ಆದಾಗ ಅವ್ರಿಗೆ ಬಂದಿದ್ದು, ಅವಾಗ ಲಿಂಗಾಯತರಿಗೆ ಏನೋ ಅನ್ಯಾಯ ಆಗಿರ್ಬೇಕಂತ ಆಗಿತ್ತಪ್ಪ. ಅವ್ರು ಟಿಕೆಟ್ ಕೊಡ್ಲಿಲ್ಲ. ಅವ್ರು ಮಾಜಿ ಮುಖ್ಯಮಂತ್ರಿ ಅವ್ರು ನನಗೆ ನಮ್ದು ಮಂತ್ರಿ ಮಾಡೋದು ಬೇಡ, ನಾನು ಬರೋ ಟಿಕೆಟ್ ಕೊಡಿ ಅಂತ ಅಲ್ಲಿ ನನ್ಗೆ ಗೊತ್ತಿದೆ.
ಮತ್ತೆ ಈಗಿನ ಬಂದು ಒಂದ್ ಮೇಲೆ ಹೋದ್ಮೇಲೆ